ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಇವತ್ತು ಏಕಕಾಲಕ್ಕೆ ಮೂರು ಕಡೆ ಸ್ಥಳ ಮಹಜರನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕಾಗ್ತಾ ಇದೆ. ಇವತ್ತು 3 ಕಡೆಗಳಲ್ಲಿ ಪೊಲೀಸರು ಮಹಜರನ್ನ ನಡೆಸ್ತಾ ಇದ್ದಾರೆ. A1 ಪವಿತ್ರ ಗೌಡ ನಿವಾಸದಲ್ಲಿ ಪೊಲೀಸರಿಂದ ಸಾಕ್ಷಿ ಕಲೆ ಹಾಕುವ ಕೆಲಸ ನಡೀತಾ ಇದ್ರೆ, ಹತ್ಯೆಯಾದ ಸ್ಥಳ ಪಟ್ಟಣಗೆರೆಯ ಶೆಡ್ ಅಲ್ಲೂ ಕೂಡ ಇವತ್ತು ಮಹಜರ್ ನಡೆದಿದೆ. ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ 3 ಆರೋಪಿಗಳ ಮನೆಯಲ್ಲಿ ಶೋಧ ಕಾರ್ಯವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅಂದರೆ ಕಿಡ್ನ್ಯಾಪ್ಗೆ ಬಳಸಿದ್ದ ಆರೋಪಿ ರವಿಗೆ ಸೇರಿದ ಇಟಿಯೋಸ್ ಕಾರನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಕೊಲೆ ಸಂಬಂಧ ಮಹತ್ವದ ಸಾಕ್ಷಿ ಸಂಗ್ರಹಿಸುವಲ್ಲಿ ತನಿಖಾ ತಂಡ ನಿರತವಾಗಿದೆ. ಅದು ಏನು ಕಾಟಾಚಾರಕ್ಕೆ ಮಾಡ್ತಾ ಇರತಕ್ಕಂಥದ್ದಲ್ಲ, ಬಹಳ ಸೀರಿಯಸ್ ಆಗಿ ತಗೊಂಡು ಈ ಪ್ರಕರಣವನ್ನು ಒಂದು ಕಡೆ ಪವಿತ್ರ ಗೌಡ ಅವರ ಮನೆ, ಮತ್ತೊಂದು ಕಡೆ ಮತ್ತೆ ಹೋಗಿದ್ದಾರೆ ಪಟ್ಟಣಗೆರೆ ಗೋಡೌನ್ಗೆ, ಅಲ್ಲಿ ಮತ್ತೆ ಇವತ್ತು ಮಹಜರ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ 3 ಆರೋಪಿಗಳ ಮನೆ, ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ಶೋಧ ಕಾರ್ಯ ನಡೀತಾ ಇದೆ. ಯಾವಾಗ ನ್ಯಾಯಾಲಯ 5 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಟ್ಟರೋ ಆ ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು, ಮತ್ತಷ್ಟು ಮಗದಷ್ಟು ಸಾಕ್ಷಿಗಳನ್ನು ಕಲೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.